ವೆಲ್ಕಮ್ ಬ್ಯಾಕ್ ಟು ಎಜೆನ್ಫೋ ಕನ್ನಡ. ಇವತ್ತಿನ ಒಂದು 7th ಪೇ ಕಮಿಷನ್ ಅಪ್ಡೇಟಲ್ಲಿ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಇದೆ. ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಬರ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ತುಂಬ ಜನ ಏನು ಕೇಳ್ತಾ ಇದ್ರಿ ಅಂದರೆ 7th ಪೇ ಕಮಿಷನ್ ಅಪ್ಡೇಟ್ ಯಾವಾಗ ಬರುತ್ತೆ, ಇದು ಯಾವಾಗ ಸಂಪೂರ್ಣವಾಗಿ ಜಾರಿಗೆ ಬರುತ್ತೆ ತುಂಬ ಜನ ಕೇಳ್ತಾ ಇದ್ರಿ. ಇವಾಗೊಂದು ಅಪ್ಡೇಟ್ ಬಂದಿದೆ. ಏನಂದರೆ ನಾನು ನಿಮಗೆ ಆಲ್ಮೋಸ್ಟ್ ಲಾಸ್ಟ್ ಮಂತ್ ಇದು ಕೂಡ ತಿಳಿಸ್ಕೊಡ್ತಾ ಬರ್ತಿದ್ದೆ 7th ಪೇ ಕಮಿಷನ್ ಯಾವಾಗ ಜಾರಿಗೆ ತರ್ತಾರೆ ಅಂತ. ನಾನು ನಿಮಗೆ ಹೇಳಿದ ಪ್ರಕಾರ ಇವಾಗ ಸಚಿವ ಸಂಪುಟ ಸಭೆ ಏನು ನಡೀತು July 4th ಸಚಿವ ಸಂಪುಟ ನಡೆದಾಗ ಆವಾಗ ಅದನ್ನು ಜಾರಿಗೆ ತರ್ತಾರೆ ಅಂತ ಮೋಸ್ಟ್ ಆಫ್ ಆಲ್ ಕನ್ಫರ್ಮ್ ಆಗಿತ್ತು. ಬಟ್ ಇವಾಗ ಆಲ್ರೆಡಿ ಸಚಿವ ಸಂಪುಟ ಸಭೆ ನಡೆದಿದ್ರು ಕೂಡ ಇನ್ನೂ ಅದ್ರ ಬಗ್ಗೆ ಈ ಥರ ಕ್ಲಾರಿಫಿಕೇಷನ್ ಬಂದಿಲ್ಲ. ಇವಾಗ ಬರ್ತಿರೋ ನ್ಯೂಸ್ ಏನಂದರೆ ಆಗಸ್ಟ್ ಮಂತಲ್ಲಿ ಜಾರಿಗೆ ತರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಬಂದು ಸರ್ಕಾರಿ ನೌಕರರಿಗೆ ಮಾಡಿರ್ತಕ್ಕಂಥ ದೊಡ್ಡ ಮೋಸ ಅಂತ ಹೇಳ್ಬೋದು. ಏನಕ್ಕಂದರೆ ಆಲ್ಮೋಸ್ಟ್ ಬಿಫೋರ್ ಎಲೆಕ್ಷನ್ಗಿಂತ ಮುಂಚೆನೂ ಕೂಡ ಈ ಕಾಂಗ್ರೆಸ್ ಗೌರ್ನಮೆಂಟ್ ಆಗಿರ್ಬೋದು, BJP ಗೌರ್ನಮೆಂಟ್ ಆಗಿರ್ಬೋದು, ಯಾವುದೇ ಗೌರ್ನಮೆಂಟ್ ಬಂದರೂ ಕೂಡ ನಾವು ಜಾರಿಗೆ ತರ್ತೀವಿ, ನಮಗೆ ಓಟ್ ಹಾಕಿ ಅಂತ ಕೇಳ್ತಿದ್ರು. ಬಟ್ ಆಫ್ಟರ್ ಎಲೆಕ್ಷನ್ ಆದಮೇಲೆ ಯಾವ ಥರ ಇದ್ರ ಬಗ್ಗೆ ಅಪ್ಡೇಟ್ಸ್ ಕೂಡ ಬರ್ತಾ ಇಲ್ಲ. ಆಲ್ಮೋಸ್ಟ್ ಲಾಸ್ಟ್ ಇಯರ್ ಕೂಡ ಬಸವರಾಜ ಬೊಮ್ಮಾಯಿ ಸರ್ಕಾರದಾಗಲೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ ಬಂದಿತ್ತು, ಬಟ್ ಅವ್ರು ಜಾರಿಗೆ ತಂದಿದ್ದಿಲ್ಲ. ಬಟ್ ಇವಾಗಲೂ ಕೂಡ ಏನು ಕಾಂಗ್ರೆಸ್ ಗೌರ್ನಮೆಂಟ್ ಇದೆ, ನಾವು ಸಚಿವ ಸಂಪುಟ ಸಭೆ ಆದಮೇಲೆ ಜಾರಿಗೆ ತರ್ತೀವಿ ಅಂತ ಕೂಡ ಹೇಳಿದರು. ಬಟ್ ಸಚಿವ ಸಂಪುಟ ಸಭೆ ಆದರೂ ಕೂಡ ಇದ್ರ ಬಗ್ಗೆ ಅದೇ ಥರ ಸ್ಪಷ್ಟ ನಿಲುವು ಕೂಡ ಬಂದಿಲ್ಲ. ಯಾವಾಗ ಜಾರಿಗೆ ತರ್ತಾರೆ, ಯಾವಾಗ ಇದನ್ನು ಅನೌನ್ಸ್ ಮಾಡ್ತಾರೆ, ಸಂಪೂರ್ಣವಾಗಿ ಜಾರಿಗೆ ತರ್ತಾರೆ ಇಲ್ವಾ ಅಂತ ಅದೇ ಥರ ನಿಮಗೆ ಇಲ್ಲಿ ಅಕ್ಯುರೇಟಾಗಿ ಇನ್ಫಾರ್ಮೇಷನ್ ಬರ್ತಾ ಇಲ್ಲ. ಇದೊಂಥರ ಮೋಸ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಓಟ್ ಹಾಕ್ಸೋರು ಕೂಡ ಒಂಥರ ಮಾತಾಡ್ತಾರೆ ಆಫ್ಟರ್ ಎಲೆಕ್ಷನ್ ಆದಮೇಲೆ ಯಾವುದೇ ಥರ ಆಶ್ವಾಸನೆಗಳನ್ನ ಕೂಡ ಅವ್ರು ಜಾರಿಗೆ ತರ್ತಿಲ್ಲ. ಆದ್ದರಿಂದ ತುಂಬ ಜನ ಕೇಳ್ತಾಯಿದ್ರು ಇದು ಅಕ್ಯುರೇಟಾಗಿ ಜಾರಿಗೆ ತರ್ತಾರಾ ಇಲ್ವಾ ಅಂತ ನೀವು ಕೇಳ್ತಾಯಿದ್ರಿ. ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಆಲ್ಮೋಸ್ಟ್ ಇವಾಗ ಆಗಸ್ಟ್ನಲ್ಲಿ ಇದ್ರ ಬಗ್ಗೆ ಒಂದು ನ್ಯೂಸ್ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇನ್ನು ಆಗಸ್ಟ್ ಮಂತ್ ಇನ್ನು ಸ್ವಲ್ಪ ದಿನ ಇರೋದ್ರಿಂದ ಆಗಸ್ಟ್ ಮಂತ್ ಕೂಡ ವೆಯ್ಟ್ ಮಾಡ್ಬೋದು. ಬಟ್ ಇದು ಆಗಸ್ಟ್ ಮಂತ್ ಆದಮೇಲೆ ಕೂಡ ಇವ್ರು ಸೇಮ್ ಇದೇ ಥರ ಹೇಳ್ಬೋದು. July 4th ಯಾವ ಥರ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಇವಾಗ ಆಫ್ಟರ್ July 4th ಸಚಿವ ಸಂಪುಟ ಸಭೆ ಆದಮೇಲೆ July 4th ಆದರೂ ಕೂಡ ಈ ಥರ ಇನ್ಫಾರ್ಮೇಷನ್ ಬಂದಿಲ್ಲ. ಆದ್ದರಿಂದ ಇದು July 4th ಆದಮೇಲೂ ಅಥವಾ ಆಗಸ್ಟ್ ಆದಮೇಲೂ ಕೂಡ ಇವರು ಜಾರಿಗೆ ತರ್ತಾರೆ ಅಂತ ಕೂಡ ಅದೇ ಥರ ಕನ್ಫರ್ಮೇಷನ್ ಇಲ್ಲ. ಒನ್ಸ್ ವೆಯ್ಟ್ ಮಾಡೋಣ, ಆಗಸ್ಟಲ್ಲಿ ಜಾರಿಗೆ ತರ್ತಾರೆ ಇರುವಂತಹ ಕನ್ಫರ್ಮೇಷನ್ ಇಲ್ಲ. ಇವಾಗ ಆಲ್ರೆಡಿ ಮಧ್ಯಂತರ ವರದಿ ಅಂತ 17% ಆಲ್ರೆಡಿ ಹೈಕ್ ಮಾಡಿದರು. ಇನ್ನು ರಿಮೈನಿಂಗ್ ಏನು 10% ಇದೆ ಅದನ್ನು ಹೈಕ್ ಮಾಡ್ತಾರೆ ಇಲ್ವ ಅಂತ ಅದೇ ಥರ ಗ್ಯಾರಂಟಿ ಇಲ್ಲ. ಸೊ ವೆಯ್ಟ್ ಮಾಡೋಣ. ಇದ್ರ ಬಗ್ಗೆ ನಿಮ್ದು ಏನು ಅನಿಸಿಕೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋ ಅಪ್ಡೇಟನ್ನು ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಧನ್ಯವಾದಗಳು.